ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಸೊ ಇವಾಗ ಏನು ಅಂದರೆ ನಿನ್ನೆ ಎಲ್ಲ ಬಳೆಗಾರ ಎಲ್ಲ ಫಂಕ್ಷನ್ ಮುಗೀತು. ಸೊ ಇವಾಗ ಅದು ದೇವ್ರಂತ ಮಾಡ್ತಾರೆ ನಮ್ಮ ಕಡೆ, ಅಂದರೆ 2 ಕುರಿ ಕುಯ್ತಾರೆ. ಸೊ ನೋಡೋಣ, ಬರೀ ನಿಮ್ಗೆ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂದ್ಬಿಟ್ಟು. ಇವಾಗ ಅದಕ್ಕೆ ಹೋಗ್ತಾ ಇದ್ದೀವಿ ಊರಿಗೆ. ಇಲ್ಲಿಂದ ಇದು ಗುಲ್ಬರ್ಗದಿಂದ ನಮ್ಮೂರು ನೆಲ್ಲೂರು ಅಂತ ಅಲ್ಲಿಗೆ ಹೋಗ್ತಾ ಇದ್ದೀವಿ ಗೈಸ್ ಇವಾಗ. ಸೊ ಗಾಯ್ಸ್ ಇವಾಗ ಧನ್ ನಮಸ್ಕಾರ ಅಂತಾರೆ, ಅದು ಮಾಡ್ತಾ ಇದ್ದಾರೆ. ಈಗ ಹೇಳು ಹೇಳು ದೋಸ್ತರ ದೇನ್. ಸೊ ಗಾಯ್ಸ್ ನೋಡ್ತಾ ಇದ್ದೀರಲ್ಲ, ರೆಡಿ ಆಗಿದ್ದಾರೆ. ಸೊ ಗಾಯ್ಸ್ ಇವಾಗ ದರ್ಗಾ ಸುತ್ತಾಡ್ತಾ ಇದ್ದಾರೆ, ನೋಡ್ತಾ ಇದ್ದೀರಲ್ಲ. ಸೊ ಈ ದರ್ಗಾ ಮುಗಿಸ್ಕೊಂಡು ಮತ್ತೆ ಇನ್ನು ಏನೇನು ಮಾಡ್ತಾರೆ ಅಂತ ತೋರಿಸ್ತೀವಿ. ಗಾಯ್ಸ್ ಸೀರಿಯಸ್ಲಿ ಯಾವ ಥರ ನಡೀತಾ ಇದ್ದೀನಿ ಅಂದರೆ, ಸುಡ್ತಾ ಇದೆ ಅಂದ್ಕೊಳ್ರಿ ಫುಲ್ ಕಾಲುಗಳು. ಎಲ್ಲ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ನೋಡಿ ಗಾಯ್ಸ್, ಎಲ್ಲ ಫ್ಯಾಮಿಲಿ ಇಲ್ಲೇ ಇದೆ. ಸೊ ಗಾಯ್ಸ್ ನೋಡಿದ್ರಲ್ಲ, ಇಷ್ಟೊತ್ತು ಮಾಡಿದ್ದು ಅದು ದಂಡ ನಮಸ್ಕಾರ ಅಂತಾರೆ ನಮ್ಮೂರ ಕಡೆ. ಮದುವೆಗಿಂತ ಮುಂಚೆ ದೇವರು ಅಂತ ಮಾಡ್ತಾರೆ, ಅಂದರೆ 2 ಕುರಿ ಕೊಯ್ತಾರೆ. ಸೊ ಅದೆಲ್ಲ ಮುಗಿಸ್ಕೊಂಡು ಇವಾಗ ನಾನು ನಮ್ಮ ಅಣ್ಣ ಹೋಗ್ತಾ ಇದ್ದೀವಿ. ಇವಾಗ ಸ್ವಲ್ಪ ಆಚೆ ಕಡೆ ಹೋಗಿ ಮತ್ತೆ ಹೋಗಿ ಊಟ ಮಾಡಬೇಕು ಗೈಸ್ ಇವಾಗ. ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ, ಇನ್ನೂ ಇಬ್ಬರು ಬರಬೇಕು, ಆಮೇಲೆ ಹೋಗಿ ಊಟ ಮಾಡೋದು. ಸೊ ಗಾಯ್ಸ್ ಊಟ ಗೀಟ ಮುಗಿಸ್ಕೊಂಡು ಇಲ್ಲೊಬ್ಬರಿಗೆ ಹಸುಗೆ ಮೇವು ಹಾಕ್ಬೇಕಂತೆ. ಸೊ ಅದಕ್ಕೆ ಮೇವು ಹಾಕ್ಬಿಟ್ಟು ಹೋಗೋಣ ಅಂತ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಇವಾಗ ಇಲ್ಲಿ ಹಸುಗೆ ಮೇವು ಹಾಕ್ಬಿಟ್ಟು ಮತ್ತೆ ಇಲ್ಲಿಂದ ಮತ್ತೆ ಗುಲ್ಬರ್ಗ ಹೋಗಬೇಕು. ಗುಲ್ಬರ್ಗ ಹೋದ್ಮೇಲೆ ಮತ್ತೆ ನೈಟ್ ಏನೋ ಫಂಕ್ಷನ್ ಇದೆ ಅಂತ, ನೋಡೋಣ ಏನಿದೆ ಅಂತ. ಸೊ ನೋಡೋಣ ಏನು ಫಂಕ್ಷನ್ ಇದೆ ಅಂದ್ಬಿಟ್ಟು. ಸೊ ಗಾಯ್ಸ್ ಬಂದ್ಬಿಟ್ಟು ಫುಲ್ಲು ಕೈ ಕಾಲೆಲ್ಲ ನೋಯ್ತೈತೆ ಅಂದ್ಬಿಟ್ಟು ಮಲ್ಕೊಬಿಟ್ಟಿದೆ. ಸೊ ಮಲ್ಕೊಂಡಿದ್ದು ಇವಾಗ ಸ್ವಲ್ಪ ಟೀ ಕುಡಿಯೋಣ ಅಂತ ಹೋಗ್ತಾ ಇದ್ದೀವಿ. ಗಾಯ್ಸ್ ಈ ಗುಲ್ಬರ್ಗದಲ್ಲಿರೋ ಬಿಸಿಲು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಬೇರೆ ಯಾವ ಊರಲ್ಲೂ ಸಿಗಲ್ಲ ನಿಮಗೆ ಈ ಥರ ಎಲ್ಲ ಬಿಸಿಲು. ಗಾಯ್ಸ್ ನರ್ಕ ನೋಡ್ಬಿಟ್ಟು ಅಂದ್ಕೊಳ್ರಿ, ಚಪ್ಪಲಿ ಬೇರೆ ಹಾಕ್ಬೇಡ ಅಂದ್ಬಿಟ್ಟಿದ್ದಾರೆ ಇವರು. ಚಪ್ಪಲಿ ಹಾಕ್ತೀರಾ, ಎಷ್ಟೋ ಕಿಲೋಮೀಟ್ರ್ ನಡೆದೆ, ಯಾವ ಥರ ಕಾಲು ನೋವು ಬಂದ್ಬಿಡ್ತು ಅಂದರೆ ನನಗೆ ಬೇಜಾರಾಗ್ಬಿಟ್ಟಿದ್ದೀನಿ ನಾನಂತ ಇವಾಗ. ಅದಕ್ಕೆ ಮಲ್ಕೊಂಡು ರೆಸ್ಟ್ ಮಾಡಿ, ಇನ್ನೂ ಕಾಲು ನೋವ್ತಾ ಇದೆ, ಏನು ಮಾಡೋಣ ಅಂತ ಗೊತ್ತಿಲ್ಲ. ನೋಡೋಣ ಇವಾಗ ಸ್ವಲ್ಪ ಟೀ ಕುಡ್ದು ಫ್ರೆಶ್ ಆಗಿಬಿಟ್ಟು ನೋಡೋಣ, ಎಲ್ಲ ಟ್ಯಾಬ್ಲೆಟ್ ತೊಗೊಂಡು. ಇವತ್ತು ಮಲ್ಗಂಗಿಲ್ಲ, ಇವತ್ತು ಫುಲ್ ಜಾಗರಣೆ ಬೇರೆ ಮಾಡಬೇಕು. ಅದೇನೋ ಒಂದು ಮಾಡ್ತಾರೆ ನಮ್ಮೂರ ಕಡೆ, ಗೊಂದಲ ಹಾಕೋದು ಅಂತಾರೆ. ಸೊ ಅದನ್ನು ಮಾಡಿ ಆಮೇಲೆ ಇವತ್ತು ಮಲ್ಗೋದಿಲ್ಲ, ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು. ಬೈ 1 3 ಕಿಲೋಮೀಟರ್ ಹೊಡಿಯೋದು. ಹಾಂ
3 ಕಿಲೋಮೀಟರ್ ನಡ್ಕೋತ ಹೋಗಿದ್ದು ಅಂತ ಹೇಳೋದು. ಅದೇ ಅದೇ ಮಕ್ಕಳಿಗೆ ಸೀರೆ ಉಡ್ಬೇಕಾದ್ರೆ ಬಾರ ತಿಂಗಳು ಬೇಕ್ರಿ ಮಗ 16 ಇವರಿಗೆ ಮಾಡ್ಕೊತೀರಿ ಭಾರಿ ಚಂದನ ಏನಂತ ಚಂದ್ರ ಕಾಲಾಗ್ಯಾರ ಗೊತ್ತಿಲ್ಲ ಇವರಿಗೆ ಮಾಡ್ಕೊತೀವಿ ಅವ್ರಿಗೆ ಮಾಡ್ಕೊತೀವಿ ಆಯ್ತು ಅವ್ರು ಏನ್ ಹೇಳ್ತಾರೆ ಕೊಡ್ಬೇಕು ನೋಡಿ ಹಬ್ಬ ಕೊಡ್ಬೇಕು ಆಯ್ತು ಕೊಡ್ತೇವೆ ಬರೋದಿಲ್ಲ ನೀವು ಕೂಡ ಹುಡುಗ ಹೌದು ಹೌದು ಹುಡುಗಿ ಅಪ್ಪ ಬಾಜಿ ಹಾಕುತ್ತೀರಿ ಏನೋ ಮಾಡಲ್ಲ ಅಂತ ನೀ ಮಾಡಲ್ಲ ಯಾಕೆ ಈಗ ಬಂದು ನೋಡಿದ್ರಿ ಒಂದು ಕಟಿಂಗ್ ಕಾಣಿಸಿ ಚಾ ತಾಟ್ಯವ ಚಾ ಕುಡಿದು ಹುಡುಗ ನೋಡಿದ್ರ ಈಗ ಚಾ ತಾಟ ಹುಡುಗ ಕೂಡ ನನ್ನ ಕಡೆ ಬಂತು ನನ್ನ ಕಡೆ ಬಂತ ಆಟ ಈಗ ನೋಡಿದ್ರೆ ಒಂದು ಕಣ್ಣು ಒಂದೇ ಕಾಣಿಸ್ತು ನಾವು ಮಾಡಲ್ಲ ನೀ ಮಾಡಲ್ಲ ಹುಡುಗಿ ಅಪ್ಪಗಳು ಮತ್ತೆ ಬೇಡ್ತೀವಿ ಬೇರೆ ಉಳ್ಳಾಗಡ್ಡಿ ಇದ್ದೀವಿ ರೆಡಿ ಇದ್ದಾವ್ರ ನೀ ಏನ್ ಬೇಡದೆ ಬೇಡ್ದು ಏನ್ ಬೇಡದೆ 5 ತೊಲೆ ಹೋಗಿ 10 ತೊಲೆ ಬಂಗಾರ ಆಯ್ತು 5 ತೊಲೆ 10 ತೊಲೆ ಬಂಗಾರ ಆಯ್ತು 10 ಲಕ್ಷ ಹೋಗಿ 20 ಲಕ್ಷ ಆಯ್ತು ಉಂಡಾಗಿಡ ದವಜಿಕ್ಕೇರಿ ಇವಾಗ ಸುಮ್ಕೊಂಡ್ರು ಬರ್ದೇನು ಏನೆಲ್ಲ ಸಿಗುತ್ತಾರ ಮತ್ತೆ ಚೆಪ್ಕೊಂಡು ನಾನೀಗ ಪಾರ್ಟ್ನರ್ ಮತ್ತೆ ಅಂತ ಕೇಳಂದ್ರೆ ಏನ್ ಕೇಳಿದೆ ಚೆಪ್ಪುಟ್ಟ ಶಿಫ್ಟ್ ಕಾರ ಅಲ್ಲ ಶಿಫ್ಟ್ ಕಾರ ಕಾರ ಅವರು ಜರ ಊಟದ 10 ರೂಪಾಯಿ ಹೆಚ್ಚಿಗೆ ಅಷ್ಟೇ ಅದೊಂದು ಆಗಿ ಹೊಳ್ಳಲ್ಲ ಈಗ ಪಾಪಡಿ ಪಟ್ಟಿಲ್ಲ ಬಜಿ ಕೊಟ್ಟು ಬಜಿ ಕೊಟ್ಟಿಲ್ಲ ಅಂತ ಅವ್ರು ಹೇಳಿದ್ರು ಮತ್ತೆ ಇವ್ರಿಗೆ ಹಾಕ್ತಾರೆ ಅವ್ರು ಊಟ ಮಾಡೋದ್ಬಿಟ್ಟು ನನ್ನ ಕಡೆಗೆ ಬಾಟ್ ನಿಗಾ ಇರ್ತೀರಿ ಅವ್ರು ಅವ್ರಿಗೆ ತುಂಬಾ ಏಟಾಗ್ತದೆ ನನಗೆ ಯಾಕೆ ಹಾಕಿರೋದು ನನ್ನ ಕಡೆಗೆ ನಿಗಾ ಅವ್ರಿಗೆ ತುಂಬ 2-3 ಚಮಚ ಹಾಕಿ ನನಗೆ ಹಾಕ್ತಾರಿಲ್ಲ ಅಂತ ನನ್ನ ತಾಯಿ ಕಡೆಗೆ ನಿಗಾ ನಾನು ಪ್ಲೇಟ್ ಆ ಕಡೆ 34 ಬಜಿ ಎಕ್ಸ್ಟ್ರಾ ಹಾಕಿಸ್ಲಾಕ ಸೊ ಗಾಯ್ಸ್ ನಿನ್ನೆ ಮನೇಲಿ ಹಂಗೆ ಅದು ಎಲ್ಲ ಫಂಕ್ಷನ್ ಮುಗಿಸ್ಕೊಂಡು ಹಂಗೆ ಮಲ್ಕೊಬಿಟ್ಟಿದೆ ಬ್ಲಾಗ್ ಎಂಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಇವಾಗ ಏನು ಮಾಡಬೇಕು, ಇವಾಗ ಎದ್ದು ಏರ್ ಕಟ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಸೊ ಐ ಹೋಪ್ ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ. ಯಾರೇ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಇಷ್ಟ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.